ಈಗ ನಾಗೇಂದ್ರ ಮೇಲೆ ಕೂಡ ಒತ್ತಡ ಹಾಕ್ಲಕತ್ತಾರ, ಇಡಿ ಅಧಿಕಾರಿಗಳ ಮೇಲೆ ಕೂಡ ಒತ್ತಡ ಹಾಕ್ಲಕತ್ತಾರ. ಎಲ್ಲಿ ಕೂಡ ಅಧಿಕಾರಿ ಹಣ ವರ್ಗಾವಣೆ ಮಾಡ್ತಕ್ಕಂಥದ್ದು ಯಾವ ಮಿನಿಸ್ಟರ್ ಕೈದಾಗ ಯಾರ ಕೈದಾಗ ಏನೂ ಇರಲ್ಲ, ಯಾರ ಕೈದಾಗ ಇರಲ್ಲ. ಎಲ್ಲಿ ಕೂಡ ಡೆತ್ ನೋಟ್ನಾಗೂ ಮಿನಿಸ್ಟರ್ ಆದೇಶ ಮಾಡಿರ ಅದ್ರ ಪ್ರಕಾರ ಮಾಡಿವಿ, ಅಧ್ಯಕ್ಷರು ಹೇಳ್ಯಾರ ಅದ್ರ ಪ್ರಕಾರ ಮಾಡಿವಿ, ಕೂಡ ಎಲ್ಲಿ ಕೂಡ ಡೆತ್ ನೋಟ್ನಾಗಿಲ್ಲ. ಆದರೂ ಕೂಡ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮ ಅದ್ರ ಬಗ್ಗೆ ಅವ್ರಿಗೆ ಮುಖ್ಯಮಂತ್ರಿಯವರು ಅವ್ರು ರಾಜೀನಾಮೆ ತಗೊಂಡ್ರೆ ಈಗೇನು ಎನ್ಕ್ವೈರಿ ಬರ್ತದೆ, SIT ಆಗಲಿ CBI ಆಗಲಿ, ಅದ್ರ ಪ್ರಕಾರ ಏನಾಗ್ತದೆ ತನಿಖೆ ಆಗಿಸಿಂದ ಅದಕ್ಕೆ ಟೋಟಲ್ ಮುಖ್ಯಮಂತ್ರಿಗಳ ಪ್ರಕಾರ 87 ಕೋಟಿ ವರ್ಗಾವಣೆ ಆಗ್ಯದ, ಅದ್ರಾಗ 5 ಕೋಟಿ ವಾಪಸ್ ಬಂದದ. ಇಲ್ಲ, ಈಗನು ಇದು ಭ್ರಷ್ಟಾಚಾರದ ಆರೋಪ ಮಂತ್ರಿ ಮ್ಯಾಗ್ನೂ ಇಲ್ಲ, ಯಾರ ಮ್ಯಾಗ್ನೂ ಇಲ್ಲ. ಅಕ್ರಮ ಹಣ ವರ್ಗಾವಣೆ ಅದು ಮುಖ್ಯಮಂತ್ರಿಯವರು ಇದಕ್ಕೇನು ಸಂಬಂಧ ಇಲ್ಲ. ಮುಖ್ಯಮಂತ್ರಿ ಸಂಬಂಧ ಇರ್ಬೇಕಾದ್ರೆ ಈಗ ಕೇಂದ್ರದ ಸರ್ಕಾರ ಇರ್ತಕ್ಕಂಥ ಈ ಬ್ಯಾಂಕ್ದಾಗ ಬಹಳಷ್ಟು ಫ್ರಾಡ್ ಮಾಡಿ ಇವತ್ತು ದೊಡ್ಡವ್ರು ದೇಶ ಬಿಟ್ಟು ಹೋಗಿರ್ತಕ್ಕಂಥ, ಮತ್ತೀಗ ಪ್ರಧಾನ ಮಂತ್ರಿ ರಾಜೀನಾಮೆ ಕೊಡ್ಬೇಕಲ್ಲ, ಮತ್ತೆ ಅದಕ್ಕೆ ಜವಾಬ್ದಾರಿ ಅಲ್ಲ ಅವರು. ಇಲಾಖೆ ಮುಖ್ಯಸ್ಥರ ಜವಾಬ್ದಾರಿ ಇರ್ತಾರೆ, ಜವಾಬ್ದಾರಿ ಅವ್ರು ಯಾರೋ ಇಲ್ಲ, ತನಿಖೆ ಆದ್ಮೇಲೆ ಪ್ರೂವ್ ಆಗ ಅಕ್ರಮ ಆಗ್ಯದ. 87 ಕೋಟಿ ಅಕ್ರಮ ಆಗ್ಯದ, ಉಳಿದರೆ 100 ಎಷ್ಟೋ ಕೋಟಿ 181 ಉಳಿದದ. ಅದ್ರಾಗ 87 ಕೂಡ 5 ಕೋಟಿ ವಾಪಸ್ ಬಂದಿರ್ತಕ್ಕಂಥ ತನಿಖೆ ನಡೆದು CBI ತನಿಖೆ ಅದು ನಡೆದಲ್ರಿ. ಬ್ಯಾಂಕ್ದವ್ರು ಕೊಟ್ಟರು more than 10 crores and 5 crores ಅದು ಆಟೋಮೆಟಿಕ್ ಬರ್ತದೆ. ಮತ್ತು CBI ಮ್ಯಾಗ ಅವ್ರಿಗೆ ಭರೋಸೆ ಇಲ್ಲ. ಇಡಿದವ್ರು ಯಾಕೆ ಬಂದ್ರಿ ಇಲ್ಲಿ? ಇವರೆಲ್ಲ ಕೂಡ ಏನೋ ಒಂದು ಇದು ಇರ್ತಕ್ಕಂಥ ಸರ್ಕಾರ ಅಸ್ಥಿರತೆ ಮಾಡ್ತಕ್ಕಂಥ. ಈಗ DK ಶಿವಕುಮಾರ್ ಬಗ್ಗೆ ಎಷ್ಟು ಸರ್ತಿ ಇಟ್ಕೊಂಡೋದು, ಅವ್ರಿಗೆ ಎಷ್ಟು ಬೆದರಿಸಿದ್ರು. DK ಶಿವಕುಮಾರ್ ಹೇಳಿದರು ಪಕ್ಷ ಬಿಟ್ಟು ಬಾ ಅಂದ್ರೆ ನನಗೆ ಆಫರ್ ಕೊಟ್ಟಾರ. ಅದೇ ರೀತಿಯಾಗಿ ಎಲ್ಲರೂ ಆದ್ರೆ ಭಾಳಷ್ಟು ಕೇಸುಗಳಿದ್ದು ಮಹಾರಾಷ್ಟ್ರದ. ಮತ್ತು ಅವರೆಲ್ಲ BJPಗೆ ಯಾಕೆ ತೊಗೊಂಡ್ರು? BJP ಪಕ್ಷದವರು ಭ್ರಷ್ಟಾರಂತ ಅವ್ರು ಏನು ಹೇಳ್ಯಾರ, ಅವ್ರಿಗೆ ಆ ಪಕ್ಷದಾಗ ಯಾಕೆ ತೊಗೊಂಡ್ರು ಅನ್ನೋದು ನಮ್ಮ ಪ್ರಶ್ನೆ. ಅದರಿಂದ ನಾವು ಹೇಳ್ಕೊಂತ ಬಂದೀವಿ, ಅವ್ರು ಚುನಾವಣೆ ಗೆದಿಬೇಕಾದ್ರೆ ಇವುದ್ರಲಿಂದ ಗೆದ್ದಾರ, ಅವ್ರು ಬೇರೆ ಎದರ್ಲಿಂದ ಇಲ್ಲ. EVM ಮಷಿನ್ ಇರ್ಬೋದು, ED ಇರ್ಬೋದು, CBI ಹೇಳ್ಕೊಂತ ಇರೋದು. ನಾವು ಒಂದೇ ಕೇಳ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವ್ರ ಮ್ಯಾಗ ನೀವು CBI ಎನ್ಕ್ವೈರಿ ಮಾಡಿರಿ, ED ರೇಡ್ ಮಾಡಿರಿ, ಅವ್ರು ತಪ್ಪಿಸ್ತರು ಮಾಡಿರಿ, ಅವ್ರು ಅಧಿಕಾರ ಇರ್ತಕ್ಕ ಸಂದರ್ಭ ರಾಜೀನಾಮೆ, ಅವ್ರು ಯಾಕೆ ನಿಮ್ಮ ಪಕ್ಷಕ್ಕೆ ತೊಗೊಂಡ್ರಿ? ಅವ್ರಿಗೆ ಅದು ನೀವು ಪಕ್ಷಕ್ಕೆ ತೊಗೊಂಡ್ರಿ ಅಂದ್ಮೇಲೆ ಅವ್ರು ಚಲೋ ಯಾರನ್ನಾಗಿದೆ, ಚಲೋ ಇದ್ದರು ಅಂತಂದ್ರೆ ನೀವು ಬೇಕಂತ ಅವರಿಗೆ ಹ್ಯಾರಾಸ್ಮೆಂಟ್ ಮಾಡ್ಲಿಕ್ಕೆ ನೀವು ರೇಡ್ ಮಾಡಿರ್ತಕ್ಕಂಥದ್ದು, ED ರೇಡ್ ಆಗಲಿ CBI ಕೊಡ್ತಕ್ಕಂಥ ಇಷ್ಟೇ. ಯಾಕಂದ್ರೆ ಸಿಂಪಲ್ ಅದು ಏನು ಜಾಸ್ತಿ ಹೇಳ್ತಕ್ಕಂಥದ್ದಿಲ್ಲ. ಯಾಕಂದ್ರೆ ಇಲ್ಲಿ ಕೂಡ ಅವರು ಭಾಳಷ್ಟು ಕಡೆ ಅವ್ರಿಗೆ ಮೆಜಾರಿಟಿ ಬರ್ತಕ್ಕಂಥ ಕೆಲಸನೇ ಆಗಿಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ಬೇಕಂತ ಮಾಡ್ಲಕತ್ತ. CM ಕೂಡ ಇಂದ 5 ವರ್ಷ ಅವ್ರ ಆಡಳಿತ ಕೊಟ್ಟರ, ಒಂದು ಕೂಡ ಕಪ್ಪು ಚುಕ್ಕಿ ಇಲ್ಲ. ಈಗೂ ಕೂಡ 1 ವರ್ಷ ಮೇಲಾಯ್ತು, ಅವ್ರ ಬಗ್ಗೆ ಭಾಳಷ್ಟು ಹದ್ದಿನ ಕಣ್ಣುಗಳು ಕೇಂದ್ರ ಸರ್ಕಾರದ ಅವ್ರ ಮೇಲೆ ಇದ್ರೂ ಕೂಡ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ಲಕತ್ತಿಲ್ಲ. ಈಗ ಹೇಳಿದ್ರಲ್ಲ, ಈಗ CM ಎಲ್ಲ ತೆಗೆದ್ರು, ಯಾವ್ಯಾವ ಇದರಲ್ಲಿ ಹಗರಣಗಳಾಗಿದೆ. ಸುಮಾರು 8 ನಿಗಮಗಳದ ಹಗರಣ ಆಗ್ಯಾವ. ಮತ್ತು ಅದಕ್ಕೆ ಏನು ಉತ್ತರ ಕೊಡ್ತಾರೆ BJPದವ್ರು? ಯಾರ್ಯಾರ ಕಾಲದಾಗಿದ್ದ ಅವೆಲ್ಲ ಹೋಗ್ರಿ. ಯಡಿಯೂರಪ್ಪನೇ ಇನ್ನೂ ಕೂಡ ಇವತ್ತು BJPದವ್ರೆ ಅಂತ ಸಿಕ್ಕಂಗೆ ಲೂಟಿ ಮಾಡ್ಯಾನ ಯಡಿಯೂರಪ್ಪ, ವಿಜಯೇಂದ್ರ ಅಂತ. ಮತ್ತು ಅವ್ರ ಬಗ್ಗೆ ಯಾಕೆ ED ರೇಡ್ ಆಗ್ತಾ ಇಲ್ಲ? BJPದವ್ರ ಮೇಲೆ ಭಾರತ ದೇಶದಾಗ ಯಾಕೆ ರೇಡ್ ಆಗ್ತಾ ಇಲ್ಲ? ಕಾಂಗ್ರೆಸ್ದವ್ರ ಪಕ್ಷದ ಮೇಲೆ ಯಾಕೆ ರೇಡ್ ಮಾಡ್ಲಕ್ಕೈತಿರಿ? ರೇಡ್ ಆದಂಥವ್ರಿಗೆ ನೀವು ಪಕ್ಷದಾಗ ತೊಗೊಳಕೈತಿರಲ್ಲ, ಅದು ಹೇಳಿ, ಅದಕ್ಕೆ ಮೊದಲು ಉತ್ತರ ಕೊಡ್ಲಿ. ಅದಕ್ಕಾಗಿ BJP ಪಕ್ಷದವ್ರು ಎಂದೂ ಕೂಡ ಅವರು ಅಭಿವೃದ್ಧಿ ಪರವಾಗಿಲ್ಲ, ಫಸ್ಟ್ ತಿಳ್ತಾರೆ. ಈಗ ವಿಜಯ ಮಲ್ಯವಾದ ಯಾರ್ಯಾರೋ ಆದ್ರು ಎಷ್ಟೆಷ್ಟು ಕೋಟಿಗಳು ಬ್ಯಾಂಕಿಗೆ ಇವತ್ತು ಹಗರಣ. ಈಗ BJPದವ್ರು ಹೇಳ್ತಾರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಂತ. ಓಕೆ, ಮತ್ತು ಇವು ಕೇಂದ್ರ ಸರ್ಕಾರ ಬ್ಯಾಂಕ್ಗಳದ್ದು ಹಗರಣ ಆದಾಗ ಮತ್ತು ಮೋದಿ ಕೊಡ್ಬೇಕಾಗಿಲ್ಲ? ಕೊಡ್ಬೇಕಾಗಿಲ್ಲ? ಸಾವಿರಾರು ಕೋಟಿ ಇದಾರೆ ಬಿಡ್ರಿ, 180 ಕೋಟಿ ಅದ. ತಪ್ಪೇ ಅದ. ಹಗರಣ ಅಕ್ರಮ ಆಗಬಾರ್ದು, ಸಾರ್ವಜನಿಕ ದುಡ್ಡು ಲೋಪ ಆಗಬಾರ್ದು.
ಆದ ತಕ್ಷಣ SIT ರಚನೆ ಮಾಡಿ ಯಾರ್ಯಾರಿಗೆ ಅರೆಸ್ಟ್ ಆಗ್ಬೇಕು ಅರೆಸ್ಟ್ ಆಗ್ಯಾರ. ಡೆತ್ ನೋಟ್ನು ಪೂರಾ ಓದ್ಯಾರ ಮುಖ್ಯಮಂತ್ರಿಗಳು. ಅದ್ರಾಗ ಎಲ್ಲಿ ಕೂಡ ಇವನು ನಮ್ಗ ಮಿನಿಸ್ಟ್ರಿ ಹೇಳ್ಯಾರ ನಾವು ಮಾಡಿ ಎಂಬುದೇ ಇಲ್ಲ. ಆದ್ರೂ ಕೂಡ ಮಂತ್ರಿ ರಾಜೀನಾಮೆ ಕೊಟ್ಟವ್ರು ಇಡಿ ಬಂದು ಅವರಿಗೆ ಅರೆಸ್ಟ್ ಮಾಡ್ಯಾರ. CBI ಅರೆಸ್ಟ್ ಮಾಡೋದೈತೆ, ಇಡಿದವ್ರು ಯಾಕೆ ಬಂದ್ರು ಅಂತ ಕೇಳೋದು. ಇಡಿ ಕೆಲಸ ಏನದು? ಇವೆಲ್ಲ ಇಂಥ ಅಕ್ರಮ ಆದಾಗ CBI ಬರ್ತದೆ, ಮಾಡ್ತದೆ ಕೇಸುಗಳು. ಹೀಗಾಗಿ BJPಯವರು ಬಹಳಷ್ಟು ರಾಜ್ಯಗಳಲ್ಲಿ ವಿರೋಧ ಪಕ್ಷವನ್ನು ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ಕೆಲಸ ಇಡಿ ಮತ್ತು CBI ಮುಖಾಂತರ ಮಾಡಿಸ್ತಕ್ಕಂಥ ಕೆಲಸ ಅವ್ರು ಮಾಡಿ, ಜನ ಸಂಪರ್ಕ ಇರತಕ್ಕಂಥ ಮುಖಂಡರನ್ನ ಇವತ್ತು ಹೆದರಿಸಿ ಅಂಜಿಸಿ BJP ಪಕ್ಷಕ್ಕೆ ತಗೊಳ್ತಕ್ಕಂಥ ಕೆಲಸ ಇವರು ಮಾಡ್ಕೊಂಡು ಬಂದಾರೆ ಇಲ್ಲಿವರೆಗೂ. ಆ ವಿಷಯದಿಂದ ಇವತ್ತು ನಾವು ಸಾಂಕೇತಿಕವಾಗಿ ಪ್ರೊಟೆಸ್ಟ್ ನಮ್ಮ ಪಕ್ಷದ